ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಉಳ್ಳಾಗಡ್ಡಿ ಬಜ್ಜಿ ಹೆಂಗೆ ಮಾಡೋದು ಅಂಥೇಳಿ ಹೇಳ್ಕೊಡ್ತೇನೆ ನೋಡಿರಿ. ಸಾಯಂಕಾಲ ಚಹಾ ಜೋಡಿ ಮತ್ತು ಮಳೆ ಬರುವಂತಾಗ ಬಜ್ಜಿ ಚಹಾ ಜೋಡಿ ಭಾಳ ಚೆನ್ನಾಗಿರ್ತಾವೆ. ಈಗ ಉಳ್ಳಾಗಡ್ಡಿ ಬಜ್ಜಿ ಮಾಡಲು ಮೇನ್ ನಾನು ಕಡ್ಲೆ ಹಿಟ್ಟು ತೊಗೊಂಡಿದ್ದೇನೆ ರೀ. ಕಡ್ಲೆ ಹಿಟ್ಟಿಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೇನೆ ನೋಡಿರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ. ಕಡಿಮೆ ಆದ್ರೆ ಮತ್ತೆ ಹಾಕ್ಕೋಬೋದು ರೀ, ಮೊದಲು ಜಾಸ್ತಿ ಹಾಕ್ಕೋಬಾರ್ದು. ಇಲ್ಲಿ ನೋಡಿರಿ ಅಜ್ವಾನ ಅಥವಾ ಹೋಮ್ಕಾಳು ಅಂತೇವಲ್ಲ ಅದನ್ನು ತಿಕ್ಕಿ ಹಾಕ್ಬೇಕು ರೀ. ನಾ ಕೈಲಿ ತಿಕ್ಕಿ ಹಾಕುತ್ತೇನೆ. ಅದು ಮೇಯ್ನ್ ಅಂತಂದ್ರೆ ಇಲ್ಲಿ ಅಜ್ವಾನದ ಭಾಳ ರುಚಿ ಕೊಡ್ತದೆ ಉಳ್ಳಾಗಡ್ಡಿ ಬಜ್ಜಿಗೆ. ಇಲ್ಲ ಉಳ್ಳಾಗಡ್ಡಿ ತೊಗೊಂಡಿದ್ದೇನೆ ರೀ. ಮತ್ತು ಖಾರನ ಅದಕ್ಕೆ ಬೆಳ್ಳುಳ್ಳಿ ಹಾಕಿ ಅಬ್ಡ ಜಬಡ ಹಚ್ಚಿಸ್ಕೊಂಡಿದ್ದೇನೆ. ಕರಿಬೇವು ಕೊತ್ತಂಬರಿ ಎಲ್ಲ ಸೇರಿಸ್ಕೊತೇನೆ ನೋಡಿರಿ. ಮತ್ತು ಆಗಿಲ್ಲಾಗ ನಾನು ಇದು ಹಾಕಿದ್ದೆ ರೀ. ಈಗ ತಿನ್ನೋ ಸೋಡಾ ಹಾಕ್ಕೊಂಡಿದ್ದೇನೆ. ಆಗಿಲ್ಲಾಗ ಸ್ವಲ್ಪ ಜೀರಿಗೆ ಸೇರಿಸ್ಕೊಂಡೇನಿ ರೀ. ಈಗ ಬೇಕಿಂಗ್ ಸೋಡಾ ಅಥವಾ ತಿನ್ನೋ ಸೋಡಾ ಅಂತ ಹೇಳ್ತೇವೆ ಆಡು ಮಾತಿನೊಳಗೆ, ಅದನ್ನು ಹಾಕ್ಕೊಂಡಿದ್ದೇನೆ ರೀ. ಬೇಕಿಂಗ್ ಸೋಡಾ ಹಾಕ್ಕೊಂಡು ಚೆನ್ನಾಗಿ ನೀರು ಹಾಕಿ ನಾವು ಅದಕ್ಕೆ ಬಜ್ಜಿ ಬಿಡುವಂಥ ಅದಕ್ಕೆ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ರೀ. ಹಿಟ್ಟು ಬೀಟ್ ಮಾಡೋದಷ್ಟು ಎಷ್ಟು ಬೀಟ್ ಮಾಡ್ಕೊತೇವೆ ಅಲ್ಲ, ಎಷ್ಟು ಹಿಂಗೆ ಕೈಲಿ ಇದು ಬೀಟ್ ಮಾಡ್ಕೊತೇವೆ ಅಷ್ಟು ಚೆನ್ನಾಗಿ ಬಜ್ಜಿ ಬರ್ತದೆ ರೀ. ನೋಡಿರಿ ಆಗಲೇ ನಾನು ಎಣ್ಣೆ ಕಾಯಕ್ಕೂ ಇಟ್ಟಿದ್ದೇನೆ. ಚೆನ್ನಾಗಿ ಹಿಟ್ಟು ಬೀಟ್ ಮಾಡ್ಕೊಂಡಾದ್ಮೇಲೆ ಈಗ ಎಣ್ಣೆ ಕಾದೈತೆ ರೀ. ನೋಡಿರಿ ಈ ಒಂದು ಹದಕ್ಕೆ ನಾನು ಕಲಿಸ್ಕೊಂಡಿದ್ದೀನಿ ಹಿಟ್ಟು. ನೋಡಿರಿ ಚೆನ್ನಾಗಿ ಎಣ್ಣೆ ಕಾದೈತಿ. ಈಗ ಸ್ಪೂನ್ಲಿ ಒಂದೊಂದು ಬಿಡ್ತಾನೆ. ಎಷ್ಟು ಚೆನ್ನಾಗಿ ದೊಡ್ಡ ದೊಡ್ಡ ಉಬ್ಬಿ ಬರ್ತಾವೆ ನೋಡಿರಿ. ಆರಿದ ಮೇಲೂ ಭಾಳ ರುಚಿಕರ ಆದಂತಹ ಈ ಉಳ್ಳಾಗಡ್ಡಿ ಬಜ್ಜಿ ನೀವು ಎಲ್ಲರೊಮ್ಮೆ ಮನ್ಯಾಗ ಮಾಡಿರಿ. ಹುಡುಗರು ಮಕ್ಕಳು ದೊಡ್ಡವರೆಲ್ಲ ಮತ್ತೆ ತಿನ್ಬೋದಾದಂತಹ ದಿಢೀರ್ ಮಾಡುವಂತಹ ಉಳ್ಳಾಗಡ್ಡಿ ಬಜ್ಜಿ ನೋಡಿರಿ. ಇವು ಕಡ್ಲೆ ಹಿಟ್ಟಿತ್ತಂದ್ರೆ ಮನ್ಯಾಗ ನಾವು ಮಾಡ್ಕೋಬೋದು ನೋಡಿರಿ. ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾವೆ. ಬಾಲಶಂಕರ್ ರೆಸಿಪೀಸ್ ನೋಡುತ್ತಿರುವ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಧನ್ಯವಾದಗಳು.